ಒಂದು ತಾಯಿ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಇಡೀ ಪ್ರಪಂಚವನ್ನೇ ಎದುರಿಸೋಕೆ ರೆಡಿ ಇರ್ತಾಳೆ. ಅಂಡ್ ಇದು ನಿಜ ಕೂಡ. ಎಲ್ಲಾ ಸಂಬಂಧಗಳಲ್ಲಿ ಮೇಲು ಕೀಲು ಅಂತ ಆಗುತ್ತೆ, ಆದ್ರೆ ತಾಯಿ ಹಾಗೂ ಮಕ್ಕಳ ಸಂಬಂಧದಲ್ಲಿ ಏನೇ ಆದ್ರೂ ಇವರ ನಡುವೆ ಪ್ರೀತಿ ಕಡಿಮೆ ಆಗೋದಿಲ್ಲ. ನಮ್ಗೆಲ್ರಿಗೂ ಗೊತ್ತಿದೆ, ಏನೇ ಆದ್ರೂ ನಾವೇನೇ ಮಾಡಿದ್ರು ನಮ್ಮ ತಾಯಿ ನಮ್ಮನ್ನ ಪ್ರೀತಿಸ್ತಾನೆ ಇರ್ತಾಳೆ. ಆದ್ರೆ ಇದು ಎಲ್ಲಾ ತಾಯಂದಿರಿಗೂ ಅನ್ವಯಿಸುತ್ತಾ? ಇವತ್ತಿನ ಕೇಸ್ ಕೇಳಿದ ತಕ್ಷಣ ನೀವು ನಿಮ್ಮನ್ನೇ ಪ್ರಶ್ನೆ ಮಾಡ್ತೀರಾ, ಎಲ್ಲಾ ತಾಯಂದಿರು ಒಂದೇ ರೀತಿ ಇರ್ತಾರ? ಹಾಗೂ ಎಲ್ಲಾ ತಾಯಂದಿರು ತನ್ನ ಮಕ್ಕಳ ಜೊತೆ ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ? ಕೇಸ್ ಒಂದು AI ಕಂಪನಿಯ CEO ಆಗಿರೋ ಅಂತ ಸೂಚನಾ ಸೇಠ್ ಅನ್ನೋ ಒಂದು ಕಳ್ಮನ್ಸಿರೋ ಒಂದು ತಾಯಿದು. ಅವಳು ತನ್ನ 4 ವರ್ಷದ ಮಗುವನ್ನು ಗೋವಾದಲ್ಲಿ ಸಾಯಿಸಿ ಅದನ್ನ ಒಂದು ಬ್ಯಾಗ್ಗೆ ಹಾಕಿ ಅದನ್ನ ಬ್ಯಾಂಗ್ಳೂರ್ಗೆ ಕೊಂಡೋಗ್ಲಿಕ್ಕೆ ಹೊರಟಿದ್ಲು. ಶುರು ಮಾಡೋಣ. ಸೂಚನಾ ಸೇಠ್ ಇವಳು ಮೂಲತಃ ಕೋಲ್ಕತ್ತಾದು ವೆಸ್ಟ್ ಬೆಂಗಾಲ್ ನವಳು. ಅವಳು ತುಂಬಾ ಸ್ಮಾರ್ಟ್ ಇದ್ಲು, ಮಾಸ್ಟರ್ಸ್ ಕೂಡ ಮಾಡಿದ್ಲು ಅಂಡ್ ಇವಳು ಸಂಸ್ಕೃತ್ ಲ್ಯಾಂಗ್ವೇಜ್ ಕೂಡ ಕಲಿತಾ ಇದ್ಲು. ಡೇಟಾ ಸೈನ್ಸ್ ಹಾಗೂ AI ಕೋರ್ಸ್ ಕೂಡ ಮಾಡಿದ್ಲು. ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಇವಳು 2 ವರ್ಷ ಫೆಲೋಶಿಪ್ ಕೂಡ ಮಾಡಿದ್ಲು. ಇಷ್ಟೇ ಅಲ್ಲ, ಇವಳು ರಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ರಿಸರ್ಚ್ ಫೆಲೋ ಆಗಿ ಕೆಲಸ ಮಾಡ್ತಾ ಇದ್ಲು. ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದ ಇವಳು ರಾತ್ರಿ 11ವರೆಗೆ ಗೋವಾದು ಸೋಲ್ ಬನಿಯನ್ ಗ್ರ್ಯಾಂಡ್ ಹೋಟೆಲ್ ನಲ್ಲಿ ಹೋಗ್ತಾಳೆ. ಸೂಚನಾ ಇದನ್ನ 6 ಜನವರಿಯಿಂದ 10 ಜನವರಿ ತನಕ ಬುಕ್ ಮಾಡಿರ್ತಾಳೆ. ಆದ್ರೆ ಇವಳು 7 ಜನವರಿ ರಾತ್ರಿ 9:10ಕ್ಕೆ ಹೋಟೆಲ್ದು ಕೌಂಟರ್ ಗೆ ಕಾಲ್ ಮಾಡ್ತಾಳೆ. ನಂಗೆ ಅರ್ಜೆಂಟ್ ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಇದೆ, ನಂಗೆ ಅರ್ಜೆಂಟ್ ಇವಾಗ್ಲೇ ಒಂದು ಟ್ಯಾಕ್ಸಿ ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಹೋಟೆಲ್ ಸ್ಟಾಫ್, ನೀವು ಇವಾಗ್ಲೇ ಇಲ್ಲಿಂದ ಬೆಂಗಳೂರಿಗೆ ಹೋಗೋದಾದ್ರೆ ಅದು ನಿಮ್ಗೆ ಜಾಸ್ತಿ ಆಗ್ಬೋದು ಅಂಡ್ ಅದು ಲೇಟ್ ಕೂಡ ಆಗ್ಬೋದು ಅಂತ ಹೇಳ್ತಾಳೆ. ಇದಕ್ಕಿಂತ ನೀವು ಫ್ಲೈಟ್ ಅಲ್ಲೇ ಹೋಗಿ ಅಂತ ಹೇಳ್ತಾಳೆ. ಅದಕ್ಕೆ ಸೂಚನಾ, ಇಲ್ಲ ಆಗಲ್ಲ, ಆದಷ್ಟು ಬೇಗ ಒಂದು ಟ್ಯಾಕ್ಸಿ ಅರೇಂಜ್ ಮಾಡಿ ಎಂದು ಹೇಳ್ತಾರೆ. ಆಮೇಲೆ ಹೋಟೆಲ್ ಸ್ಟಾಫ್ ತುಂಬಾ ಟ್ಯಾಕ್ಸಿ ಡ್ರೈವರ್ಸ್ ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರು ಕೂಡ ಬೆಂಗಳೂರಿಗೆ ಹೋಗ್ಲಿಕ್ಕೆ ರೆಡಿ ಇರೋದಿಲ್ಲ. ಆದರೆ ರಾಯ್ ಜಾನ್ ಡಿಸೋಜಾ ಅನ್ನೋ ಒಂದು ಟ್ಯಾಕ್ಸಿ ಡ್ರೈವರ್ ತನ್ನ ಟ್ಯಾಕ್ಸಿ ಹಿಡಿದು ಬೆಂಗಳೂರಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಆದ್ರೆ 5,000 ಕೊಡ್ಬೇಕು ಎಂದು ಹೇಳ್ತಾನೆ. ಅದಕ್ಕೆ ಸೂಚನಾ, ಬಾಡಿಗೆ ಎಷ್ಟಾದ್ರೂ ಪರವಾಗಿಲ್ಲ, ಅರ್ಜೆಂಟ್ ಇವಾಗ ಬನ್ನಿ ಎಂದು ಹೇಳ್ತಾಳೆ. ಆಮೇಲೆ ಡಿಸೋಜಾ ತನ್ನ ಟ್ಯಾಕ್ಸಿ ಹಿಡಿದು ಹೋಟೆಲ್ಗೆ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಸೂಚನಾ ಸೇಠ್ ಕೂಡ ತನ್ನ ಲಗೇಜ್ ಹಿಡಿದು ಕಾರ್ ಹತ್ತಾಳೆ. ಅಷ್ಟರಲ್ಲಿ 1 ಗಂಟೆ ರಾತ್ರಿ ಆಗಿರುತ್ತೆ. ರಾತ್ರಿ 1 ಗಂಟೆಗೆ ಡ್ರೈವರ್ ತನ್ನ ಇನೋವಾ ಕಾರ್ ನಲ್ಲಿ ಹೋಟೆಲ್ ನಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ಹೊರಡ್ತಾನೆ. ಇಲ್ಲಿ ತನಕ ಎಲ್ಲಾನು ನಾರ್ಮಲ್ ಆಗಿ ಇರುತ್ತೆ. ಬೇಸಿಕಲಿ ಯಾರಾದ್ರೂ ಗೆಸ್ಟ್ ಹೋದ ತಕ್ಷಣ ರೂಮ್ ಅನ್ನು ಕ್ಲೀನ್ ಮಾಡ್ತಾರೆ ಅಲ್ವಾ? ಹಾಗೆ ಕ್ಲೀನ್ ಮಾಡ್ತಾ ಇರುವಾಗ ಒಂದು ಟೇಬಲ್ ನಲ್ಲಿ ಕೆಂಪು ಬಣ್ಣದ ಡ್ರಾಪ್ಸ್ ಅನ್ನು ನೋಡ್ತಾನೆ. ಅವನಿಗೆ ಡೌಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಇದು ರಕ್ತ ಆಗಿರ್ಬೋದು ಅಂತ. ಅವನು ಅವಾಗ್ಲೇ ಹೋಟೆಲ್ ಮ್ಯಾನೇಜರ್ ಗೆ ಕರೀತಾನೆ. ಹೋಟೆಲ್ ಮ್ಯಾನೇಜರ್ ಕಲಂಗಡ್ದು ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡ್ತಾರೆ. ಇದು ಗೊತ್ತಾಗ್ತಾ ಇದ್ದಂಗೆನೆ ಕಲಂಗಡ್ದು ಪೊಲೀಸ್ ಹೋಟೆಲ್ ಗೆ ವಿಸಿಟ್ ಮಾಡ್ತಾರೆ ಅಂಡ್ ಅವರು ಕನ್ಫರ್ಮ್ ಕೂಡ ಮಾಡ್ತಾರೆ ಇದು ಮನುಷ್ಯರ ರಕ್ತನೇ ಅಂತ. ಅವರು ಹೋಟೆಲ್ದು CCTV ಚೆಕ್ ಮಾಡೋಕೆ ಹೋಗ್ತಾರೆ. CCTV ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಅವಳು ಹೋಟೆಲ್ ಗೆ ಹೋಗುವಾಗ ಅವಳ ಜೊತೆ ಒಂದು ಸಣ್ಣ ಮಗು ಇತ್ತು. ಆದ್ರೆ ಅವಳು ಹೋಟೆಲ್ ಇಂದ ಹೊರಗೆ ಬರುವಾಗ ಅವಳಲ್ಲಿ ಲಗೇಜ್ ಮಾತ್ರ ಇತ್ತು, ಆ ಸಣ್ಣ ಮಗು ಇರ್ಲಿಲ್ಲ. ಅದ ನಂತರ ಪೊಲೀಸ್ ಅವರು ಸೂಚನಾ ಸೇಠ್ ನಂಬರ್ಗೆ ಕಾಲ್ ಮಾಡ್ತಾರೆ. ಅವಾಗ ಅವಳ ಮೊಬೈಲ್ ನಂಬರ್ ಸ್ವಿಚ್ ಆಫ್ ಬರುತ್ತೆ. ಆಮೇಲೆ ಪೊಲೀಸ್ ಅವರು ಆ ಡ್ರೈವರ್ದು ನಂಬರ್ ಇಸ್ಕೊತಾರೆ ಅಂಡ್ ಅವರಿಗೆ ಕಾಲ್ ಮಾಡ್ತಾರೆ. ಫೋನ್ ಪ್ಯಾಸೆಂಜರ್ ಗೆ ಕೊಡಿ ಅಂತ. ಅಂಡ್ ಅವರು ಹೇಳ್ತಾರೆ, ನೀವು ಹೋಟೆಲ್ಗೆ ಹೋಗುವಾಗ ನಿಮ್ ಜೊತೆ ಮಗು ಇತ್ತು, ಆದ್ರೆ ಹೊರಗೆ ಬರುವಾಗ ನಿಮ್ಮ ಮಗುವನ್ನು ಯಾರು ಕೂಡ ನೋಡಿಲ್ಲ, ಎಲ್ಲಿದೆ ನಿಮ್ಮ ಮಗು ಅಂತ ಕೇಳ್ತಾರೆ. ಅದಕ್ಕೆ ಸೂಚನಾ ಸೇಠ್ ಆರಾಮಾಗಿ ಹೇಳ್ತಾರೆ, ನಾನು ನನ್ನ ಮಗನನ್ನು ಅಲ್ಲೇ ಹತ್ತಿರದ ನನ್ನ ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಅಂತ. ಆಮೇಲೆ ಪೊಲೀಸರು ಅವಳ ಸಂಬಂಧಿಕರ ಅಡ್ರೆಸ್ ಕೇಳ್ತಾರೆ ಅಂಡ್ ಇವಳು ಕೊಡ್ತಾಳೆ. ಅವರು ಇನ್ನೊಂದು ಟೀಮ್ಗೆ ಕಾಲ್ ಮಾಡಿ ಈ ಅಡ್ರೆಸ್ಗೆ ಹೋಗಿ ಅಲ್ಲಿ ಯಾವ್ದಾದ್ರೂ ಒಂದು ಮಗು ಇದೆ ಎಂದು ವಿಚಾರಣೆ ಮಾಡಿ ಎಂದು ಹೇಳ್ತಾರೆ. ಅವರು ಆ ಅಡ್ರೆಸ್ ಎಲ್ಲಿ ಎಂದು ನೋಡಿದಾಗ ಆ ಅಡ್ರೆಸ್ ಇರಲ್ಲ, ಅವಳು ಲಿಟ್ರಲಿ ಒಂದು ಫೇಕ್ ಅಡ್ರೆಸ್ ಕೊಟ್ಟಿರ್ತಾಳೆ. ಅಂಡ್ ಪೊಲೀಸರಿಗೆ ಅನ್ಸುತ್ತೆ ಇಲ್ಲಿ ಏನೋ ಸಮಸ್ಯೆ ನಡೆದಿದೆ ಅಂತ. ಅಂಡ್ ಅಗೇನ್ ಆ ಡ್ರೈವರ್ಗೆ ಕಾಲ್ ಮಾಡಿ, ನೀನು ಅಲ್ಲೇ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡು, ಆದರೆ ಇದು ಪ್ಯಾಸೆಂಜರ್ ಗೆ ಗೊತ್ತಾಗ್ಲೇಬಾರ್ದು ಎಂದು ಹೇಳ್ತಾರೆ. ಸ್ವಲ್ಪ ದೂರ ಆದ ನಂತರ ಡ್ರೈವರ್ ಹೇಳ್ತಾನೆ, ನಾವು ಈ ರೋಡ್ ಅಲ್ಲಿ ಹೋದ್ರೆ ಮುಂದೆ ದೊಡ್ಡ ಜಾಮ್ ಇದೆ, ಅದಕ್ಕಾಗಿ ನಾವು ಒಂದು ಶಾರ್ಟ್ ಕಟ್ ರೋಡ್ ಅಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ. ಡ್ರೈವರ್ ಅಲ್ಲಿ ಹತ್ತಿರದ ಆಯಮಂಗಲ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾನೆ. ಡ್ರೈವರ್ ಕಾರ್ ನಿಂದ ಇಳಿದು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಗೋವಾ ಪೊಲೀಸ್ಗೆ ಕಾಲ್ ಮಾಡಿ ಆಯಮಂಗಲ ಪೊಲೀಸ್ ಅವ್ರ ಹತ್ರ ಮಾತನಾಡಿಸ್ತಾನೆ. ಅಂಡ್ ಅವರು ಹೇಳ್ತಾರೆ ಅವಳ ಬ್ಯಾಗ್ ಅನ್ನು ಚೆಕ್ ಮಾಡಿ ಅಂತ. ಅಂಡ್ ಅವರು ಚೆಕ್ ಮಾಡಿದಾಗ ಅವರಿಗೆ ಒಮ್ಮೆಲೆ ಶಾಕ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಇವಳ ಬಟ್ಟೆಗಳಿತ್ತು, ಅದರ ಕೆಳಗೆ ಇವಳ ಮಗಂದು ಆಟ ಸಾಮಾನುಗಳಿತ್ತು. ಅದೆಲ್ಲ ತೆಗೆದು ನೋಡಿದಾಗ ಬ್ಯಾಗ್ದು ಲಾಸ್ಟ್ ಅಲ್ಲಿ ಒಂದು 4 ವರ್ಷದ ಮಗುದು ಶವ ಇತ್ತು. ಸೂಚನಾ ಹತ್ರ ಕೇಳಿದಾಗ ಇದು ಯಾರ ಮಗು, ಇವನನ್ನ ಯಾರು ಕೊಂದದ್ದು? ಅವಾಗ ಸೂಚನಾ, ಇದು ನಂದೇ ಮಗು, ಇವನನ್ನ ಕೊಂದದ್ದು ಯಾರು ಅಂತ ಗೊತ್ತಿಲ್ಲ ಎಂದು ಹೇಳ್ತಾಳೆ. ಅಂಡ್ ಇವಳನ್ನ ಅಲ್ಲೇ ಅರೆಸ್ಟ್ ಮಾಡಿ ರಿಮ್ಯಾಂಡ್ಗೂ ಕೂಡ ಹಾಕ್ತಾರೆ. ಆದ್ರೆ ಸೂಚನಾ ಸೇಠ್ ಒಂದೇ ಮಾತನ್ನು ಹೇಳ್ತಾ ಇರ್ತಾಳೆ,
ಏನಂದ್ರೆ ನನ್ನ ಮಗನನ್ನು ಕೊಂದದ್ದು ಯಾರು ಅಂತ ಗೊತ್ತಿಲ್ಲ. ನಾನು ಯಾವಾಗ ಮಲಗೋಕೆ ಹೋಗಿದ್ನೋ ಅವಾಗ ಅಲ್ಲೇ ಆಟ ಆಡ್ತಾ ಇದ್ದ. ಆದ್ರೆ ನಾನು ಯಾವಾಗ ನಿದ್ದೆಯಿಂದ ಎದ್ನೋ ಅವಾಗ ಅವನು ಸತ್ತೋಗಿದ್ದ ಅಂತ. ನಾನು ಅವನನ್ನ ಬ್ಯಾಗ್ಗೆ ಹಾಕಿ ಕರ್ಕೊಂಡ್ ಬಂದೆ, ಯಾಕೆಂದ್ರೆ ಅವನು ನನ್ ಬಳಿನೇ ಯಾವಾಗ್ಲೂ ಇರ್ಲಿ ಅಂತ. ಪೊಲೀಸ್ ಅವರು 10 ರಿಂದ 15 ದಿನ ಇದನ್ನೇ ಕೇಳ್ತಾ ಇದ್ರು, ಆದ್ರೆ ಅವಳು ರಿಪೀಟೆಡ್ಲಿ ಇದನ್ನೇ ಹೇಳ್ತಾ ಇದ್ಲು, ನನ್ನ ಅಪರಾಧಿ ಅಲ್ಲ ಎಂದು ಹೇಳ್ತಾ ಇದ್ಲು. ಅವಾಗ ಪೋಸ್ಟ್ ಮಾರ್ಟಮ್ದು ರಿಪೋರ್ಟ್ ಬರುತ್ತೋ ಅವಾಗ ಗೊತ್ತಾಗುತ್ತೆ. ಯಾವಾಗ ಮಗುದು ಪ್ರಾಣ ಹೋಗಿರುತ್ತೋ ಅವಾಗ ಸೂಚನಾ ಸೇಠ್ ಅದೇ ರೂಮಲ್ಲಿ ಅವನ ಜೊತೆನೆ ಇರ್ತಾಳೆ. ಆ ಸಣ್ಣ ಮಗುನ ದಿಂಬುವಿಂದ ಮುಖಕ್ಕೆ ಮುಚ್ಚಿ ಸಾಯಿಸಿರ್ತಾಳೆ. ಸೈಕ್ಯಾಟ್ರಿಸ್ಟ್ ಹೆಲ್ಪ್ ಕೂಡ ತೆಗಿತಾರೆ, ಆದ್ರೆ ಸೂಚನಾ ಸೇಠ್ ಇದನ್ನ ಒಪ್ಪುವುದೇ ಇಲ್ಲ. ಆಮೇಲೆ ಮುಂದಿನ ಇನ್ವೆಸ್ಟಿಗೇಷನ್ ಅಲ್ಲಿ ಸೂಚನಾ ಸೇಠ್ ಗಂಡನನ್ನು ಕೂಡ ಕರೀತಾರೆ. ಅಂಡ್ ಇದರಿಂದ ಕೂಡ ಏನು ಕೂಡ ಯೂಸೇ ಆಗಲ್ಲ. ವೆಂಕಟರಾಮನ್ ಅಂದ್ರೆ ಸೂಚನಾ ಸೇಠ್ ಗಂಡ, ಇವರು ಮೂಲತಃ ಕೇರಳದವರು ಆಗಿರ್ತಾರೆ. ಇವರು ಕೂಡ ಸೂಚನಾ ಸೇಠ್ ತಾರೇನೆ ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ. ಇವರು ಒಂದೇ ಕಂಪನಿಯಲ್ಲಿ ಇಬ್ರು ಕೂಡ ವರ್ಕ್ ಮಾಡ್ತಾ ಇರ್ತಾರೆ. 2010ರಲ್ಲಿ ಇಬ್ರು ಕೂಡ ಪ್ರೀತಿಸಿ ಮದುವೆ ಆಗ್ತಾರೆ. ಎಲ್ಲಾನು ಕರೆಕ್ಟ್ ಆಗಿ ಇತ್ತು. ಇಬ್ರು ಒಟ್ಟಿಗೆನೆ ಗ್ರೋ ಆಗ್ತಾ ಇದ್ರು. ಇವರು ಮದುವೆ ಆಗಿ 9 ವರ್ಷದ ನಂತರ ಇವರಿಗೆ ಮಗು ಆಗುತ್ತೆ. ಮಗುದು ಹೆಸರು ಚಿನ್ಮಯ್ ಅಂತ ಇಟ್ಟಿದ್ರು. ಯೂಶುವಲಿ ಮಗು ಆದ್ಮೇಲೆ ಫ್ಯಾಮಿಲೀಸ್ ಇನ್ನೂ ಸ್ಟ್ರಾಂಗ್ ಹಾಗೂ ಕ್ಲೋಸ್ ಆಗುತ್ತೆ. ಆದ್ರೆ ಸೂಚನಾ ಹಾಗೂ ವೆಂಕಟ್ ಕೇಸ್ ಅಲ್ಲಿ ಎಲ್ಲಾನು ಉಲ್ಟಾ ಆಗಿತ್ತು. ಚಿನ್ಮಯಿ ಬಂದ್ಮೇಲೆ ಇವರಲ್ಲಿ ಆರ್ಗ್ಯುಮೆಂಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಅವಾಗ ಲಾಕ್ ಡೌನ್ ಕೂಡ ಇರುತ್ತೆ. ಇವರಲ್ಲಿ ಡೈಲಿ ಜಗಳ ಆಗ್ತಾ ಇತ್ತು. ಕೆಲವು ವರ್ಷ ಹೀಗೇನೆ ನಡೀತಾ ಇರುತ್ತೆ. ಇವರು 2023ರಲ್ಲಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಡಿವೋರ್ಸ್ ಗೆ ಅಪ್ಲೈ ಮಾಡ್ತಾರೆ. ಬಟ್ ಇಲ್ಲಿ ಪ್ರಶ್ನೆ ಮಗನ ಕಸ್ಟಡಿ ಯಾರ ಜೊತೆ ಅಂತ ಆಗಿತ್ತು. ಸೂಚನಾ ಸೇಠ್ ತನ್ನ ಮಗ ನನ್ ಜೊತೆ ಇರ್ಬೇಕು ಅಂತ ಅನ್ಕೊಂಡಿದ್ಲು. ವೆಂಕಟ್ ಕೂಡ ನನ್ ಮಗಂದು ಕಸ್ಟಡಿ ನನ್ಗೇನೆ ಸಿಗ್ಬೇಕು ಅಂತ ಅನ್ಕೊಂಡಿದ್ರು. ಇದ್ರ ಬಗ್ಗೆನೆ ತುಂಬಾ ದಿನ ಕೋರ್ಟ್ ನಲ್ಲಿ ಹಿಯರಿಂಗ್ಸ್ ಆಗ್ತಾ ಇತ್ತು. ಅಂಡ್ ಫೈನಲಿ ಕೋರ್ಟ್ ನಿಂದ ತೀರ್ಮಾನ ಬರುತ್ತೆ, ಚಿನ್ಮಯ್ ಇನ್ ಮುಂದೆ ಸೂಚನಾ ಸೇಠ್ ಜೊತೆನೆ ಇರ್ಬೇಕು ಅಂತ. ಆದ್ರೆ ಎಲ್ಲಾ ಭಾನುವಾರದ ದಿನ ಚಿನ್ಮಯ್ ತನ್ನ ತಂದೆ ಜೊತೆ ಇರ್ಬೋದು ಅಂತ. ಆದ್ರೆ ವೆಂಕಟ್ಗೆ ಸಿಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಸೂಚನಾ ಸೇಠ್ ಏನಾದ್ರೂ ಒಂದು ರೀಸನ್ ಇಟ್ಕೊಂಡು ಎಲ್ಲಿಯಾದ್ರೂ ತನ್ನ ಮಗನನ್ನು ಕರ್ಕೊಂಡು ಹೋಗ್ತಾ ಇದ್ಲು. ಚಿನ್ಮಯ್ಗೂ ಕೂಡ ತನ್ನ ತಾಯಿಗಿಂತ ತನ್ನ ತಂದೆ ಮೇಲೇನೆ ಪ್ರೀತಿ ಜಾಸ್ತಿ ಇತ್ತು. ಅವನು ಯಾವಾಗ್ಲೂ ನನ್ನ ತಂದೆ ಎಲ್ಲಿ ಅಂತ ಹೇಳಿ ಕೇಳ್ತಾ ಇದ್ದ. ಅವತ್ತು ಕೂಡ ಅಂದ್ರೆ 6 ಜನವರಿ ಮಗನ ಕರ್ಕೊಂಡು ಗೋವಾಗೆ ಬರ್ತಾಳೆ. ಅಂಡ್ ನಾನು ಮೊದಲೇ ಹೇಳ್ದಂಗೆ ಇಷ್ಟೆಲ್ಲ ನಡೆದಿರುತ್ತೆ. ಹೋಟೆಲ್ಗೆ ಹೋದ 2 ಗಂಟೆಯಲ್ಲೇ ಇವಳು ತನ್ನ ಮಗನನ್ನು ಸಾಯಿಸಿರ್ತಾಳೆ. ಅಂದ್ರೆ 18 ಗಂಟೆ ಇವಳು ತನ್ನ ಮಗನ ಶವದ ಜೊತೆ ಇರ್ತಾಳೆ. ಇದರ ನಡುವೆ ವೆಂಕಟ್ ಕೂಡ ತನ್ನ ಮಗನನ್ನು ಸಿಗ್ಲಿಕ್ಕೆ ಸೂಚನಾ ಸೇಠ್ಗೆ ಕಾಲ್ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಸೂಚನಾ ಸೇಠ್ ಕಾಲ್ ರಿಸೀವ್ ಮಾಡುದಿಲ್ಲ. ಇದರ ನಡುವೆ ಒಂದು ಮೆಸೇಜ್ ಕೂಡ ಹಾಕ್ತಾರೆ, ಸಂಡೇ ಅಂದ್ರೆ ನೆಕ್ಸ್ಟ್ ಡೇ ನೀನು ನಿನ್ನ ಮಗನನ್ನು ಸಿಗ್ಬೋದು ಅಂತ. ವೆಂಕಟರಾಮನ್ ಬಗ್ಗೆ ನಿಜವಾಗ್ಲೂ ಬೇಸರ ಆಗುತ್ತೆ. ಯಾಕಂದ್ರೆ ಹಿ ವಾಂಟೆಡ್ ಟು ಬಿ ಎ ಗುಡ್ ಫಾದರ್ ಫಾರ್ ಹಿಸ್ ಸನ್. ಅವರು ಒಳ್ಳೆ ಗಂಡ ಆಗಿಲ್ಲ ಅಂತ ಅಂದ್ರೂ ತನ್ನ ಮಗ ಖುಷಿಯಿಂದ ಇರ್ಬೇಕು, ಅವರು ಅವರ ಮಗನ ಜೊತೆ ಆಟ ಆಡ್ಬೇಕು, ತಿರುಗ್ಬೇಕು ಅನ್ಕೊಂತಾ ಇದ್ರು. ಆದ್ರೆ ಭಾನುವಾರದ ದಿನ ಅವರ ಮುಂದೆ ಇದ್ದದ್ದು ಅವರ ಮಗನ ಶವ. ನೀವೇನ್ ಅನ್ಕೋತೀರಾ? ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ, ಸಿ ಯು.